ಇರಾನ್ ಮೇಲಿನ ಇಸ್ರೇಲ್ ಅಮೆರಿಕ ಯುದ್ಧ ಶುರುವಾಗಿ ವಾರವೇ ಕಳೆದಿದೆ. ಕಳೆದ 7-8 ದಿನಗಳಲ್ಲಿ ಇರಾನ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಅಂತ ಅನ್ಸ್ಕೊಂಡಿರುವ ಅಮೆರಿಕದ ಬೆವರಿಳಿಸಿ ಬಿಟ್ಟಿದೆ. ಇರಾನ್ ಅಮೆರಿಕದ 30 ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಹೂಡಿಕೆಯನ್ನ ಈ 8 ದಿನಗಳಲ್ಲಿ ನಾಶ ಮಾಡಿದೆ. ಇರಾನ್ ತನ್ನ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ವಿಮಾನ ನಿಲ್ದಾಣಗಳು, ರಾಡಾರ್ ಕೇಂದ್ರಗಳು, ಮಿಲಿಟರಿ ನೆಲೆಗಳು ಮತ್ತು ಈಗ ತೈಲ ಕ್ಷೇತ್ರಗಳನ್ನು ಕೂಡ ಟಾರ್ಗೆಟ್ ಮಾಡಿದೆ. ಅದರ ಈ ರೀತಿ ಈ ಯುದ್ಧದ ಗಾಯಗಳನ್ನು ಗುಣಪಡಿಸಲು ಅಮೆರಿಕಕ್ಕೆ ಬಹಳ ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಯಾವಾಗ ಖಾಮಿನೈ ಹತ್ಯೆಯಾಯಿತು ಆಗ ಪ್ರತೀಕಾರವಾಗಿ ಇರಾನ್ ನಿಜವಾಗಿಯೂ ತನ್ನ ಅಸಲಿ ದಾಳಿ ಶುರು ಮಾಡಿತು. ಇರಾನ್ನ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಎಂತಹ ವಿನಾಶ ಉಂಟು ಮಾಡಿವೆ ಅಂತಂದ್ರೆ ಅಮೆರಿಕ ಈಗ ಹೇಗಾದ್ರೂ ಯುದ್ಧ ತಪ್ಪಿಸುವ ನೆಪ ಹುಡುಕೋಕೆ ಹೆಣಗಾಡ್ತಿದೆ. ಈಗಾಗಲೇ ಹಲವೆಡೆ ಯುಎಸ್ ಮಿಲಿಟರಿ ನೆಲೆಗಳನ್ನ ಹೊಗೆಯ ಅಡಿಯಲ್ಲಿ ಮುಳುಗಿಸಿರುವ ಇರಾನ್ ತನ್ನ ದಾಳಿ ಮುಂದುವರೆಸಿದೆ. ಬಾಗ್ದಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರುವ ಯುಎಸ್ ರಾಡಾರ್ ಕೇಂದ್ರದ ಮೇಲೆ ನೇರವಾಗಿ ದಾಳಿ ಮಾಡಿರುವುದಾಗಿ ಇರಾನ್ ಹೇಳಿಕೊಂಡಿದೆ. ಇದು ಪ್ರಬಲ ದಾಳಿಯಾಗಿದ್ದು ಅದರ ಚಿತ್ರಗಳನ್ನು ಇರಾನ್ ಸರ್ಕಾರಿ ಮಾಧ್ಯಮ ಪ್ರಸಾರ ಮಾಡಿದೆ. ಅಮೆರಿಕ ಅತ್ಯಂತ ಶಕ್ತಿಶಾಲಿ ಥಾರ್ ರಾಡಾರ್ ವ್ಯವಸ್ಥೆಯನ್ನ ಹೊಂದಿದೆ. ಅಮೆರಿಕದ ಈ ಕ್ಷಿಪಣಿ ವಿರೋಧಿ ವ್ಯವಸ್ಥೆಯನ್ನೇ ಇರಾನ್ ಈಗ ಗುರಿ ಮಾಡಿಕೊಂಡಿದೆ. ಅಲ್ ಜಜೀರಾ ಸುದ್ದಿಯ ಪ್ರಕಾರ ಇರಾಕ್ನಲ್ಲೇ ಮತ್ತೊಂದು ಡ್ರೋನ್ ದಾಳಿಯಾಗಿದೆ. ವಿದೇಶಿ ಕಂಪನಿಗಳು ತೈಲ ಸೌಲಭ್ಯಗಳನ್ನು ಹೊಂದಿರುವ ಪ್ರದೇಶದಲ್ಲೇ ಭಾರೀ ಬೆಂಕಿ ಕಾಣಿಸಿಕೊಂಡಿರುವ ಬಗ್ಗೆ ವರದಿ ಹೇಳಿದೆ. ಇರಾನ್ ನಿರಂತರವಾಗಿ ವಿವಿಧ ದೇಶಗಳಲ್ಲಿನ ತೈಲ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡಿದೆ ಮತ್ತದು ಯೋಜಿತ ತಂತ್ರದ ಪ್ರಕಾರ ದಾಳಿ ನಡೆಸುತ್ತಿದೆ. ಯಾಕಂದ್ರೆ ಬಹುಶಃ ಈಗ ಇರಾನ್ ದೀರ್ಘ ಯುದ್ಧವನ್ನ ಬಯಸುತ್ತೆ. ಇದು ವಿಶ್ವದಾದ್ಯಂತ ತೈಲ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದ್ರೆ ಇಡೀ ಜಗತ್ತು ಈ ಯುದ್ಧವನ್ನ ಯಾವುದೇ ಬೆಲೆ ತೆತ್ತಾದ್ರೂ ಕೊನೆಗೊಳಿಸುವಂತೆ ಅಮೆರಿಕದ ಮೇಲೆ ಒತ್ತಡ ಹೇರುತ್ತೆ. ಇರಾನ್ ತನ್ನ ಮಿಲಿಟರಿ ನೆಲೆಗಳನ್ನ ನಾಶ ಮಾಡಿರೋದ್ರಿಂದ ಅಮೆರಿಕ ಈಗಾಗಲೇ ದೊಡ್ಡ ಹೊಡೆತ ತಿಂದಿದೆ. ಖತರ್, ಬಹ್ರೈನ್, ಕುವೈತ್ ಮಾತ್ರವಲ್ಲದೆ ಇರಾಕ್ನಲ್ಲೂ ಯುಎಸ್ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಜೋರ್ಡನ್ನಲ್ಲಿರುವ ರಾಡಾರ್ ಮತ್ತು ಇಂಟರ್ಸೆಪ್ಟರ್ ತಾಣಗಳನ್ನು ಗುರಿಯಾಗಿಸಲಾಗಿದೆ. ಸೌದಿ ಅರೇಬಿಯಾದಲ್ಲಿರುವ ಯುಎಸ್ ರಾಯಭಾರ ಕಚೇರಿಯನ್ನು ಕೂಡ ಗುರಿಯಾಗಿಸಿದೆ. ಅಮೆರಿಕ ಸೌದಿ ಅರೇಬಿಯಾದಲ್ಲಿನ ತನ್ನ ರಾಯಭಾರ ಕಚೇರಿಯನ್ನು ಕೂಡ ಮುಚ್ಚಬೇಕಾಯಿತು. ಈವರೆಗೆ ಮಧ್ಯಪ್ರಾಚ್ಯದ 4 ರಾಯಭಾರ ಕಚೇರಿಗಳನ್ನು ಮುಚ್ಚಲಾಗಿದೆ. ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ತನ್ನ ಸಂಪೂರ್ಣ ಜಾಲವನ್ನು ಹರಡಿದೆ. ಯುಎಸ್ 30 ವರ್ಷಗಳಿಂದ ಇವೆಲ್ಲದರಲ್ಲೂ ಶತಕೋಟಿಗಳಷ್ಟು ಖರ್ಚು ಮಾಡಿದೆ. ಈ ಮಿಲಿಟರಿ ನೆಲೆಗಳು, ರಾಯಭಾರ ಕಚೇರಿಗಳ ಮೇಲಿನ ಅಮೆರಿಕದ ಹೂಡಿಕೆ ಈಗ ಇರಾನ್ ದಾಳಿಯ ಪರಿಣಾಮವಾಗಿ ನಾಶಗೊಂಡಿದೆ. ಅದಕ್ಕಾಗಿಯೇ ಈಗ ಯುಎಸ್ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಾಗ್ತಿದೆ. ಅಮೆರಿಕದ ಮಾಧ್ಯಮಗಳು ಅಲ್ಲಿನ ಸರ್ಕಾರದ ಮೇಲೆ ಒತ್ತಡ ಹೇರ್ತಿವೆ. ಸಾವು ನೋವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಯಾಕೆ ಒದಗಿಸ್ತಿಲ್ಲ ಅಂತ ಪ್ರಶ್ನಿಸಲಾಗ್ತಿದೆ. ಸಾವು ನೋವುಗಳ ಸಂಖ್ಯೆ ಏನೇ ಇರಲಿ, ಆದರೆ ಈಗಾಗಲೇ ಆಗಿರುವ ಕಾರ್ಯತಂತ್ರದ ಹಾನಿಯಿಂದ ಅಮೆರಿಕ ಚೇತರಿಸಿಕೊಳ್ಳೋಕೆ ವರ್ಷಗಳೇ ಬೇಕಾಗತ್ತೆ ಅನ್ನೋದಂತೂ ಸತ್ಯ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.